ಬ್ಯಾಕ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್ ರನ್ಯಾ ರಾವ್ ಸುದೀಪ್ ಜೊತೆ ಹೀರೋಯಿನ್ ಆಗಿ ನಟಿಸಿದ್ರು. ಆಕೆ ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿತ್ತು. ಅವರು ಏರ್ಪೋರ್ಟ್ನಿಂದ ನಾಟ್ ಓನ್ಲಿ ಬೆಂಗಳೂರು ಏರ್ಪೋರ್ಟ್, ದೇಶದ ಬೇರೆ ಬೇರೆ ಕಡೆ ಮತ್ತು ದುಬೈ ಏರ್ಪೋರ್ಟ್ನಿಂದ ಕೂಡ ಚಿನ್ನವನ್ನ ಬಹಳ ಸುಲಭವಾಗಿ ಎತ್ಕೊಂಡು ಬರ್ತಾ ಇದ್ರು. ಅವರಿಗೆ ಅದರಲ್ಲಿ ಕಮಿಷನ್ ಸಿಗ್ತಾ ಇತ್ತು. ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಕೂಡ ಒಂದು 15 ಕೆಜಿಯಷ್ಟು ಅವರು ಮೈ ಮೇಲೆ ಹಾಕೊಂಡು ಬಂದಿದ್ರು. ಅವರನ್ನ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ಬರಲಾಗ್ತಾ ಇತ್ತು. ಹಾಗಾಗಿ ಯಾರಿಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ಅವರು ಸಿಕ್ಕಾಕೊಂಡ ನಂತರ ಯಾರ ಜೊತೆಗಿನ ಕೆಲವು ಫೋಟೋಗಳೆಲ್ಲ ಶೇರ್ ಆಗೋದಕ್ಕೆ ಶುರುವಾಯಿತು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಜೊತೆಗಿನ ಒಂದು ಫೋಟೋ ಕೂಡ, ಅವರ ಮದುವೆ ಸಂದರ್ಭದ ಫೋಟೋ ಕೂಡ ಶೇರ್ ಆಗಿದೆ. ನಂತರ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ಭಾಗದಲ್ಲಿ ಅವರು ಕೆಡಿಬಿಯಿಂದ ಎಕರೆಗಟ್ಟಲೆ ಜಾಗವನ್ನು ಪಡೆದಿದ್ರು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂತು. ಅದಕ್ಕೆ ಆ ಕಾಲದ ಮಂತ್ರಿಗಳೆಲ್ಲ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂತೇಳಿ ತುಮಕೂರಲ್ಲಿದೆ. ಅದು ಪರಮೇಶ್ವರ್ ಒಡೆತನದ ಸಂಸ್ಥೆ. ಅವರು ಏಕಮೇವ ದ್ವಿತೀಯ ಒಡೆಯ. ಅದಕ್ಕೆ ಅಲ್ಲಿಯ ಒಂದು ಸೆಕ್ಷನ್ನಿಂದ 45 ಲಕ್ಷ ರೂಪಾಯಿ ನೇರವಾಗಿ ರನ್ಯಾ ಅವರ ಅಕೌಂಟ್ಗೆ ಜಮೆಯಾಗಿದೆ. ಯಾಕೆ? ಈ ಪ್ರಶ್ನೆಗಳು ಉದ್ಭವ ಆದಾಗ ಹೌದು ಜಮೆಯಾಗಿದೆ 15ರಿಂದ 25 ಲಕ್ಷ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ, ಇದು ಅವರು ದಲಿತ ನಾಯಕ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ 24 ಗಂಟೆಗಳ ಇಡೀ ತನಿಖೆ ನಂತರ ವಾಪಸ್ ಹೋಗಿದ್ದಾರೆ. ಏನೆಲ್ಲ ಆಯಿತು ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಾರಿಗೆ ಕಾಸಿನ ಕೊಪ್ಪರಿಗೆ ಕೊಟ್ರ ಗೃಹ ಮಂತ್ರಿ. ಆ 45 ಲಕ್ಷದ ಮೇಲೆಯೇ ಇಡಿಗೆ ಭಾರಿ ಗುಮಾನಿ. ನಟಿ ರನ್ಯಾ ರಾವ್ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ನಡೆಸಿದೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಎಸ್ಎಸ್ಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸತತ 2ನೇ ದಿನವೂ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಇಡಿ ದಾಳಿಗೆ ಜಾತಿ ಬಣ್ಣ ಕಟ್ಟಿದ ಸಿಎಂ ಸಿದ್ದು. ಎಲ್ಲ ಸುಳ್ಳು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು. ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನು ಹೇಳಕ್ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಚಾರಿಟಿಯಿಂದ 15ರಿಂದ 20 ಲಕ್ಷ ನೀಡಿದ್ದಾರಂತೆ. ಪರಮೇಶ್ವರ್ ರನ್ಯಾ ಬಗ್ಗೆ ಡಿಕೆ ಶಿವಕುಮಾರ್ ಬಾಂಬ್. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವ್ದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ರನ್ಯಾ ರಾವ್ ಪ್ರಕರಣಕ್ಕೂ ಪರಮೇಶ್ವರ್ ಹಣಕ್ಕೂ ಅದೇನ್ ಲಿಂಕ್ ಇದೆಯೋ ಗೊತ್ತಿಲ್ಲ. ಆದ್ರೆ ಗೃಹ ಮಂತ್ರಿಗಂತೂ ಟೆನ್ಷನ್ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬ್ಯಾಕ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್ ರನ್ಯಾ ರಾವ್ ಸುದೀಪ್ ಜೊತೆ ಹೀರೋಯಿನ್ ಆಗಿ ನಟಿಸಿದ್ರು. ಆಕೆ ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿತ್ತು. ಅವರು ಏರ್ಪೋರ್ಟ್ನಿಂದ ನಾಟ್ ಓನ್ಲಿ ಬೆಂಗಳೂರು ಏರ್ಪೋರ್ಟ್, ದೇಶದ ಬೇರೆ ಬೇರೆ ಕಡೆ ಮತ್ತು ದುಬೈ ಏರ್ಪೋರ್ಟ್ನಿಂದ ಕೂಡ ಚಿನ್ನವನ್ನ ಬಹಳ ಸುಲಭವಾಗಿ ಎತ್ಕೊಂಡು ಬರ್ತಾ ಇದ್ರು. ಅವರಿಗೆ ಅದರಲ್ಲಿ ಕಮಿಷನ್ ಸಿಗ್ತಾ ಇತ್ತು. ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಕೂಡ ಒಂದು 15 ಕೆಜಿಯಷ್ಟು ಅವರು ಮೈ ಮೇಲೆ ಹಾಕೊಂಡು ಬಂದಿದ್ರು. ಅವರನ್ನ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ಬರಲಾಗ್ತಾ ಇತ್ತು. ಹಾಗಾಗಿ ಯಾರಿಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ಅವರು ಸಿಕ್ಕಾಕೊಂಡ ನಂತರ
ಯಾರ ಜೊತೆಗಿನ ಕೆಲವು ಫೋಟೋಗಳೆಲ್ಲ ಶೇರ್ ಆಗೋದಕ್ಕೆ ಶುರುವಾಯಿತು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಜೊತೆಗಿನ ಒಂದು ಫೋಟೋ ಕೂಡ, ಅವರ ಮದುವೆ ಸಂದರ್ಭದ ಫೋಟೋ ಕೂಡ ಶೇರ್ ಆಗಿದೆ. ನಂತರ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ಭಾಗದಲ್ಲಿ ಅವರು ಕೆಡಿಬಿಯಿಂದ ಎಕರೆಗಟ್ಟಲೆ ಜಾಗವನ್ನು ಪಡೆದಿದ್ರು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂತು. ಅದಕ್ಕೆ ಆ ಕಾಲದ ಮಂತ್ರಿಗಳೆಲ್ಲ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂತೇಳಿ ತುಮಕೂರಲ್ಲಿದೆ, ಅದು ಪರಮೇಶ್ವರ್ ಒಡೆತನದ ಸಂಸ್ಥೆ. ಅವರು ಏಕಮೇವ ದ್ವಿತೀಯ ಒಡೆಯ. ಅದಕ್ಕೆ ಅಲ್ಲಿಯ ಒಂದು ಸೆಕ್ಷನ್ನಿಂದ 45 ಲಕ್ಷ ರೂಪಾಯಿ ನೇರವಾಗಿ ರನ್ಯಾ ಅವರ ಅಕೌಂಟ್ಗೆ ಜಮೆಯಾಗಿದೆ. ಯಾಕೆ? ಈ ಪ್ರಶ್ನೆಗಳು ಉದ್ಭವ ಆದಾಗ ಹೌದು ಜಮೆಯಾಗಿದೆ 15ರಿಂದ 25 ಲಕ್ಷ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ, ಇದು ಅವರು ದಲಿತ ನಾಯಕ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ 24 ಗಂಟೆಗಳ ಇಡೀ ತನಿಖೆ ನಂತರ ವಾಪಸ್ ಹೋಗಿದ್ದಾರೆ. ಏನೆಲ್ಲ ಆಯಿತು ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಾರಿಗೆ ಕಾಸಿನ ಕೊಪ್ಪರಿಗೆ ಕೊಟ್ರ ಗೃಹ ಮಂತ್ರಿ. ಆ 45 ಲಕ್ಷದ ಮೇಲೆಯೇ ಇಡಿಗೆ ಭಾರಿ ಗುಮಾನಿ. ನಟಿ ರಮ್ಯಾರಾವ್ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ನಡೆಸಿದೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಎಸ್ಎಸ್ಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸತತ 2ನೇ ದಿನವೂ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಇಡಿ ದಾಳಿಗೆ ಜಾತಿ ಬಣ್ಣ ಕಟ್ಟಿದ ಸಿಎಂ ಸಿದ್ದು. ಎಲ್ಲ ಸುಳ್ಳು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನು ಹೇಳಕ್ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಚಾರಿಟಿಯಿಂದ 15ರಿಂದ 20 ಲಕ್ಷ ನೀಡಿದ್ದಾರಂತೆ. ಪರಮೇಶ್ವರ್ ರನ್ಯಾ ಬಗ್ಗೆ ಡಿಕೆ ಶಿವಕುಮಾರ್ ಬಾಂಬ್. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ರಮ್ಯಾರಾವ್ ಪ್ರಕರಣಕ್ಕೂ ಪರಮೇಶ್ವರ್ ಹಣಕ್ಕೂ ಅದೇನ್ ಲಿಂಕ್ ಇದೆಯೋ ಗೊತ್ತಿಲ್ಲ. ಆದ್ರೆ ಗೃಹ ಮಂತ್ರಿಗಂತೂ ಟೆನ್ಷನ್ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.